Hello everyone. This session will be regarding the topic subject principles of event management. The first two chapters have been discussed in the class. So now we'll move on to the next chapter, that is Unit 3, Conduct of an Event. So event is nothing but it is a means to communicate a particular message for a particular audience ಅಥವಾ targeted audience. ಸೊ ಒಂದು ಕಮ್ಯುನಿಕೇಷನ್ ಪರ್ಪಸ್ಗೋಸ್ಕರ ಟಾರ್ಗೆಟ್ ಆಡಿಯನ್ಸ್ಗೆ ರೀಚ್ ಮಾಡೋದಕ್ಕೋಸ್ಕರ ಪರ್ಟಿಕ್ಯುಲರ್ ಈವೆಂಟ್ಸನ್ನು ನಾವು ಆರ್ಗನೈಸ್ ಮಾಡ್ತೀವಿ. ಸೊ ಇಟ್ ಈಸ್ ಮೀನ್ ಟು ಕಮ್ಯುನಿಕೇಟ್ ಪರ್ಟಿಕ್ಯುಲರ್ ಮೆಸೇಜ್ ಟು target audience. So next, event management is a process of designing and producing of an event. That is, it is a process, that is how well it is designed, how well it is conducted, how it is organized is come under event management. So here comes the chapter conduct of an event. It is also a part of event management, which includes in the process of designing and producing the event. So while conducting an event, certain points to be kept in mind. So those are as follows. Let us analyze one by one. First thing is analyze the primary goal. The objective behind conducting an event must be analyzed by event manager carefully. ಅವನ ಉದ್ದೇಶ ಏನು, ಯಾಕೆ ಕಂಡಕ್ಟ್ ಮಾಡ್ತಾ ಇದ್ದೀವಿ, ಮಸ್ಟ್ ಬಿ ಕೇರ್ಫುಲ್ಲಿ ಅನಲೈಸ್ಡ್ ಆ್ಯಂಡ್ ಕ್ಲಿಯರ್ಲಿ ಸೆಟ್. This goal is to be compulsorily set by every event manager because it is a saying that aimless life is a moonless night. ಸೊ ಗೋಲ್ ಇಲ್ಲ ಅಂತಂದರೆ ನಾವು ಏನು ಅಚೀವ್ ಮಾಡ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಗೋಲ್ ಮಸ್ಟ್ ಬಿ ಫಸ್ಟ್ ಸೆಡ್ ಆ್ಯಂಡ್ ಇಟ್ ಮಸ್ಟ್ ಬಿ ಕ್ಲಿಯರ್ಲಿ ಸೆಟ್. ಸೊ ದ ನೆಕ್ಸ್ಟ್ ಈಸ್ ಸೆಲೆಕ್ಷನ್ ಆಫ್ ಪ್ಲಾನಿಂಗ್ ಕಮಿಟಿ. ಹಿಯರ್ ಆ್ಯಂಡ್ being an event manager, he must be well known about his team members, what all the committees is there under this company. So based upon the size of the organization, the various committees will be formed. ಯಾವ್ಯಾವ ಸೆಕ್ಷನ್ಗೆ ಅಥವಾ ಯಾವ್ಯಾವ ಕಮಿಟಿಗೆ ಎಷ್ಟು ವಾಲಂಟಿಯರ್ಸ್ ಬೇಕು ಅನ್ನೋದನ್ನು ತಿಳ್ಕೊಂಡು ಮಾತ್ರ ರೆಕ್ರೂಟ್ ಮಾಡ್ಕೋಬೇಕು. ಸೊ ಓವರ್ ರೆಕ್ರೂಟ್ಮೆಂಟು ಆಗಬಾರ್ದು, ಅಂಡರ್ ರೆಕ್ರೂಟ್ಮೆಂಟು ಆಗಬಾರ್ದು. ಸೊ ಆ ರೀತಿ ಒಬ್ಬ ಪರ್ಸೋನಲ್ಗಳನ್ನು ಇಲ್ಲಿ ರೆಕ್ರೂಟ್ ಮಾಡ್ಕೋಬೇಕಾಗುತ್ತೆ. ಸೊ ಇನ್ ಕೇಸ್ ಓವರ್ ರಿಕ್ರೂಟ್ಮೆಂಟ್ ಆದರೆ ಏನಾಗುತ್ತೆ, ಅವ್ರಿಗೆ ಸ್ಯಾಲರಿ ಕೊಡೋದಕ್ಕೆ ಒಂದು ಕಂಪನಿಗೂ ಕೂಡ ಕಷ್ಟ ಆಗುತ್ತೆ. ಇನ್ ಕೇಸ್ ಅಂಡರ್ ರಿಕ್ರೂಟ್ಮೆಂಟ್ ಆದಾಗ, ಇನ್ ಕೇಸ್ ಕಂಪನಿ ಅಥವಾ ಇವೆಂಟಲ್ಲಿ ಯಾವುದೇ ರೀತಿಯಾದ ನೆಗೆಟಿವ್ ಇಂಪ್ಯಾಕ್ಟ್ಸ್ ಅಥವಾ ನೆಗೆಟಿವ್ ಸಿಚುವೇಶನ್ಸ್ ಅರೈಸ್ ಆದಾಗ, ಎಮರ್ಜೆನ್ಸಿ ಸಿಚುವೇಶನ್ಸ್ ಅರೈಸ್ ಆದಾಗ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಪರ್ಸನಲ್ಸ್ಗಳು ಇಲ್ಲ ಅಥವಾ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ವಾಲಂಟಿಯರ್ಸ್ ಇಲ್ಲ ಅಂತಂದರೆ ಕಂಪ್ಲೀಟ್ ಅಬ್ಸ್ಟಕಲ್ ಆಗಿ ಕಂಪ್ಲೀಟ್ ಫೇಲ್ಯೂರ್ ಆಗುತ್ತೆ. ಸೊ ಹಾಗಾಗಿ ಇನ್ ಆರ್ಡರ್ ಟು ಬಿ ವೆರಿ ಸಕ್ಸಸ್ಫುಲ್ ಇನ್ ಇವೆಂಟ್ ಮ್ಯಾನೇಜ್ಮೆಂಟ್ company, an event manager must recruit those personals regarding ದಿ ಸೈಜ್ ಆಫ್ ದಿ ಕಮಿಟೀಸ್. ಎಷ್ಟು ರೆಕ್ರೂಟ್ಮೆಂಟ್ ಮಾಡ್ಕೋಬೇಕು ಅಷ್ಟನ್ನು ಮಾತ್ರ ಪ್ಲ್ಯಾನ್ ಮಾಡಿ ಒಂದು ಕಮಿಟಿನ ಅವನು ಫಾರ್ಮ್ ಮಾಡ್ಕೋಬೇಕಾಗುತ್ತೆ. ಇಟ್ ಶುಡ್ ನಾಟ್ ಬಿ ಓವರ್ ರೆಕ್ರೂಟ್ಮೆಂಟ್ ಆರ್ ಅಂಡರ್ ರೆಕ್ರೂಟ್ಮೆಂಟ್. ದ ನೆಕ್ಸ್ಟ್ ಈಸ್ ಕ್ರಿಯೇಷನ್ ಆಫ್ ಮಾಸ್ಟರ್ ಪ್ಲ್ಯಾನ್ ಆ್ಯಂಡ್ ಬಜೆಟ್. ಸೊ ಪ್ರಿಪೇರಿಂಗ್ ಪ್ರೀ ಪ್ಲ್ಯಾನ್ಡ್ ಆ್ಯಕ್ಟಿವಿಟೀಸ್ ಮಸ್ಟ್ ಬಿ properly done by the event manager. So budget and plan goes on the same line, which is very much important. Budget here gives a complete details regarding the financial structure of the company. ಆ್ಯಂಡ್ ದೆನ್ ಫಾರ್ ಎಕ್ಸಾಂಪಲ್ ನಾವೀಗ ಮನೆಯಿಂದ ಆಚೆ ಹೋಗ್ಬೇಕಾದ್ರೇ ನಾವು ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ, ಎಷ್ಟು ದುಡ್ಡು ತೊಗೊಂಡು ಹೋಗಬೇಕು ಅಥವಾ ಎಲ್ಲಿ ಖರ್ಚು ಮಾಡಬೇಕಾಗುತ್ತೆ ಅಂತ ಎಲ್ಲ. ಸೊ ಹಾಗೆ ಒಂದು ಇವೆಂಟ್ ಕಂಡಕ್ಟ್ ಮಾಡೋಕ್ಕಿಂತ ಮುಂಚೆನೂ ಕೂಡ ಬಜೆಟ್ ಆ್ಯಸ್ ವೆಲ್ ಆ್ಯಸ್ ಮಾಸ್ಟರ್ ಪ್ಲ್ಯಾನ್, ದಟ್ ಈಸ್ ಓವರ್ ಆಲ್ ಆ್ಯಕ್ಟಿವಿಟೀಸ್ ಟು ಬಿ ಅನಲೈಸ್ಡ್ ಆ್ಯಂಡ್ ಪ್ಲ್ಯಾನ್ ಮಾಡಿದಾಗ it gives a successful result to the company. The next is develop a timeline. A proper time limit ಅಥವಾ a proper time schedule must be prepared by the event manager in order to ensure that tasks are performed as per the schedule. So the event has to go according to the time set, otherwise all the activities will lead to failure. ಫಾರ್ ಎಕ್ಸಾಂಪಲ್ ಒಂದು ಸೆಮಿನಾರ್ ಅಥವಾ ಕಾನ್ಫರೆನ್ಸ್ ನಡೀತಿರುತ್ತೆ, ಚೀಫ್ ಗೆಸ್ಟನ್ನು ನಾವು ಕರೆಸ್ತಾ ಇರ್ತೀವಿ. ಸೊ ಅಂಥ ಟೈಮಲ್ಲಿ ಚೀಫ್ ಗೆಸ್ಟ್ ಬರೋಕ್ಕಿಂತ ಮುಂಚೆ ನಮ್ಮ ವಾಲಂಟಿಯರ್ಸ್ ಏನಾಗಿರ್ತಾರೆ ಪ್ರತಿಯೊಬ್ಬರು ಅವ್ರಿಗಿಂತ ಮುಂಚಿತವಾಗಿ ಬಂದು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿರಬೇಕು. ಸೊ ಸ್ಪೀಕರ್ಸ್ ಅಥವಾ ಗೆಸ್ಟ್ ಬರೋಕ್ಕಿಂತ ಮುಂಚೆ ಟಾರ್ಗೆಟೆಡ್ ಆಡಿಯನ್ಸ್ನೂ ಕೂಡ ನಾವು ಕ್ಲೀನಾಗಿ ಅರೇಂಜ್ ಮಾಡಿ ಕೂರಿಸಿರಬೇಕು. ಸೊ ಸ್ಪೀಕರ್ ಬಂದಾದ್ಮೇಲಿಂದ ಟೇಬಲ್ಸ್ ಹಾಕೋದಾಗಿರ್ಬೋದು, ಸ್ಪೀಕರ್ ಬಂದಾದ್ಮೇಲಿಂದ ಆಡಿಯನ್ಸ್ ಒಬ್ಬೊಬ್ಬರೇ ಬರೋದಾಗಿರ್ಬೋದು, ಇಟ್ ಕ್ರಿಯೇಟ್ಸ್ ಎ ಬ್ಯಾಡ್ ಇಂಪ್ರೆಷನ್ ಆನ್ ದಿ ಇವೆಂಟ್ ಕಂಪನಿ. ಸೊ ಹಾಗಾಗಿ
ದೇರ್ ಮಸ್ಟ್ ಬಿ ಎ ಟೈಮ್ ಶೆಡ್ಯೂಲ್ ಪ್ರಿಪೇರ್ಡ್. ಯಾವ ಟೈಮ್ಗೆ ಯಾವ ರೀತಿ ಒಂದು ಇವೆಂಟ್ ಆರ್ಗನೈಸೇಷನಲ್ಲಿ ಕೆಲಸಗಳು ನಡಿಬೇಕು ಅನ್ನೋದು ಇಲ್ಲಿ ಟೈಮ್ ಲೈನಲ್ಲಿ ಅಥವಾ ಟೈಮ್ ಶೆಡ್ಯೂಲಲ್ಲಿ ಡಿಸ್ಕಸ್ ಆಗಿರುತ್ತೆ ಬೈ ಆನ್ ಇವೆಂಟ್ ಮ್ಯಾನೇಜರ್. ಹಿ ಮಸ್ಟ್ ಲುಕ್ ಆಫ್ಟರ್ ಎವ್ರಿ ಟೈಮ್ ಲೈನ್ ಆಫ್ ದಿ ಆಕ್ಟಿವಿಟಿ ಟು ಬಿ ಪರ್ಫಾರ್ಮ್ಡ್. ನೆಕ್ಸ್ಟ್ ಈಸ್ ಡೆಲಿಗೇಷನ್ ಆಫ್ ವರ್ಕ್. Delegation is nothing but distribution of work to the subcommittees in order to reduce the work pressure. So as an event manager, he has to assign the entire task to subordinates. ಯಾಕೆಂತಂದರೆ ಒಬ್ಬರೇ ಎಲ್ಲ ಕೆಲಸ ಮಾಡೋಕ್ಕಿಂತ ಅದನ್ನು ಹಂಚಿದಾಗ ಒಬ್ಬನ ಮೇಲೆ ಇರೋವಂಥ ಬರ್ಡನ್ನು ಕಮ್ಮಿ ಆಗುತ್ತೆ. ಆ್ಯಂಡ್ ದೆನ್ ವಿತಿನ್ ದಿ ಸೆಟ್ ಟೈಮ್ ಆ ಕೆಲಸನ ಕಾರ್ಯನಿರ್ವಹಿಸೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಬಿಕಾಸ್ ಟೈಮ್ ಶೆಡ್ಯೂಲ್ ಕೊಟ್ಟಿರ್ತಾರೆ, ಅದ್ರ ಒಳಗಡೆ ಒಬ್ಬನೇ ಎಲ್ಲ ಕೆಲಸ ನಿರ್ವಹಿಸೋದಕ್ಕೆ ಇಟ್ ಈಸ್ ಅ ಹೈಲಿ ಡಿಫಿಕಲ್ಟ್ ಟಾಸ್ಕ್. ಮತ್ತು ಅವ್ನಿಗೊಬ್ಬನಿಗೆ ಎಲ್ಲ ಕೆಲಸ ಮಾಡೋದಕ್ಕೆ ಬರ್ಡನ್ ಆಗುತ್ತೆ. ಸೊ ಇನ್ ಆರ್ಡರ್ ಟು ರೆಡ್ಯೂಸ್ ದಿ ವರ್ಕ್ ಪ್ರೆಷರ್ ಆ್ಯಂಡ್ ಆಲ್ಸೋ ಸಬ್ ಕಮಿಟೀಸ್ ಅಥವಾ ಅವನ ಕೆಳಗಡೆ ಯಾರಿರ್ತಾರೆ ಸಬಾರ್ಡಿನೇಟ್ಸ್ಗೆ ಕೆಲಸನ ಹಂಚಿದಾಗ so it will give a equal opportunity to work under the environment, equal environment. So the next comes is conduct and performance of an event. So in order to make event successful, the event manager must look after that all the planned activities are performed as per the plan which is set in detail. So then only he will be successful in his company. So as there will be many competitors in the present world, so in order to become successful, he has to make sure that ಎಲ್ಲ ಏನು ಪ್ಲ್ಯಾನ್ಡ್ ಆ್ಯಕ್ಟಿವಿಟೀಸ್ ಯಾವ ಟೈಮಿಗೆ ಏನು ಮಾಡಬೇಕು ಅಂದ್ಕೊಂಡಿರ್ತಾನೋ ಅಥವಾ ಯಾವ ಇವೆಂಟ್ ನಡೆಸ್ಕೊಳ್ಬೇಕು ಅಂತಿರ್ತಾನೋ ಅದನ್ನು ಪ್ರತ್ಯಕ್ಷವಾಗಿ ನಡೆಸಿದಾಗ ಅಥವಾ ಪ್ರಾಕ್ಟಿಕಲಾಗಿ ನಡೆಸಬೇಕಾದ್ರೂ ಕೂಡ ಅದೇ ರೀತಿ ನಡೆಸ್ಕೊಂಡು ಬಂದರೆ ಸೊ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿ ಇಟ್ ಇನ್ಕ್ರೀಸಸ್ ದಿ ರೆಪ್ಯುಟೇಷನ್ ಆಫ್ ದಿ ಕಂಪನಿ ಅಂತಲೇ ಹೇಳ್ಬೋದು. ಸೊ ದ ನೆಕ್ಸ್ಟ್ ಈಸ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ರಿವಾರ್ಡ್ಸ್. The event manager collects the feedback and comes to know the performance of the event and also evaluates that performance. That is what improvements can be done in future and also how to rectify the mistake, and also rewarding the well managed employees will be also in the hands of the event manager, because based on their performance level it becomes a type of motivation. ಯಾವಾಗ ಅವನ ಪರ್ಫಾರ್ಮೆನ್ಸ್ನ ನೋಡಿಕೊಂಡು ಒಂದು ಅವಾರ್ಡ್ ಅಥವಾ ರಿವಾರ್ಡ್ ಕೊಡ್ತೀವಿ, ಇಟ್ ಆ್ಯಕ್ಟ್ಸ್ ಆಸ್ ಅ ಮೋಟಿವೇಶನ್ ಟು ವರ್ಕ್ ಇನ್ ಫ್ಯೂಚರ್ ಡೇಸ್. ಆ ಒಂದು ಕಂಪನಿನ ಬಿಟ್ಟು ಹೋಗಬಾರ್ದು, ಅವ್ರು ನನ್ನನ್ನು ಬೆಳೆಸ್ತಾರೆ ಅಥವಾ ನನಗೆ ರಿವಾರ್ಡ್ ಕೊಡ್ತಾರೆ ಅನ್ನೋ ಒಂದು ಖುಷಿಯಿಂದ ಕಂಪನಿಯಲ್ಲಿ ಆ ಒಂದು ಪರ್ಸನ್ನು ಅಥವಾ ಯಾರು ರೆಕ್ರೂಟ್ ಆಗಿರ್ತಾರೆ ಅಲ್ಲೇ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇವ್ಯಾಲ್ಯೂಯೇಷನ್ will and awards will be always based on